ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಪ್ರೇಮ ಮತ್ತು ಕಾವ್ಯ ಈಗ ಮನೆಗೆ ಬಂದು ಇಬ್ಬರು ಸೇರಿಕೊಂಡಿದ್ದಾರೆ ಅವ್ರವ್ರ ಗಂಡರ ಜೊತೆಗೆ. ಕಲ್ಯಾಣಿಗೆ ಖುಷಿಯಾಗಿದೆ. ಈ ಪರಮೇಶ್ವರಿಗೆ ಬುದ್ಧಿ ಕಲಿಸಿದ್ದಾರೆ. ಮತ್ತು ಮಹಾದೇವ, ರಾಮು ಎಲ್ಲ ಅನನ್ಯವಾಗಿ ಚೆನ್ನಾಗಿದ್ದಾರೆ. ಈಗ ಪಂಚಮಿಗೆ ಒಂದು ನೆಲೆ ಮಾಡಬೇಕಾಗಿದೆ. ಪಾಪ ಪಂಚಮಿ ಅವಳಿಗೆ ಬಾಯಿ ಇದ್ದಿದ್ದರೆ ಅವಳು ನಿಜವಾಗ್ಲೂ ಅವತ್ತು ತಾಳಿ ಕಟ್ಟಿಸ್ಕೋತಾ ಇರಲಿಲ್ಲ. ಬಾಯಿ ಇಲ್ಲದಕ್ಕೆ ಪಾಪ ತಾಳಿ ಕಟ್ಟಿಸ್ಕೊಂಡು ಇವತ್ತು ಸಫರ್ ಪಡ್ತಾ ಇದ್ದಾಳೆ. ಆಮೇಲೆ ಮಹಾದೇವಂಗೆ ಕಾವ್ಯ ತುಂಬ ಇಷ್ಟ, ಕಾವ್ಯಂಗೆ ಮಹಾದೇವ ತುಂಬ ಇಷ್ಟ. ಆದರೆ ಇವರಿಬ್ಬರು ಬಾಯಿ ಬಿಟ್ಟು ಹೇಳ್ಕೊಳ್ದಿದ್ದ ಕಾರಣಕ್ಕೆ ಇಬ್ರಿಗೂ ಪ್ರೀತಿ ಇಲ್ಲದಂಗೆ ಆಗಿದೆ. ಅದಕ್ಕೆ ಪ್ರೇಮ ಹೇಳ್ತಾಳೆ, ಇನ್ನೂ ಲೇಟ್ ಮಾಡಬೇಡ ಕಾವ್ಯ, ಹೋಗು ನಿನ್ನ ಪ್ರೀತಿ ಹೇಳ್ಕೊ ಅಂತ ಹೇಳ್ತಾಳೆ. ಇಲ್ಲಿ ಹೆಂಡತಿ ಬಗ್ಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ನನ್ನ ಜೊತೆಗೆ ಇದ್ಕೊಂಡು ಇಷ್ಟೊಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿದ್ಲಲ್ಲ ನನ್ನ ಹೆಂಡತಿ ಅಂತೇಳಿ ಇವನು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರು ಹೆಂಗಸರು ಮಾಡೋ ಕೆಲಸ ಗಂಡಸ್ರಿಗೆ ಏನು ಗೊತ್ತಿರುತ್ತೆ, ಹೊರಗಡೆ ಇರ್ತಾರಲ್ವ. ಅಣ್ಣ, ನನಗೆ ಈ ಥರ ಆಗುತ್ತೆ ಅಂತ ಗೊತ್ತೇ ಇಲ್ಲ ಅಣ್ಣ. ಎಷ್ಟೊಂದೆಲ್ಲ ಅನಾಹುತ ಆಗೋಯ್ತು, ಯಾವುದೂ ನನಗೆ ಕಣ್ಣಿಗೆ ಕಾಣಿಸ್ಲಿಲ್ಲ. ನೀನು ಇಲ್ವೇನೋ ಅಂದ್ಕೊಂಡಿದ್ದು. 21 ವರ್ಷ ಇನ್ನಿಲ್ಲ ಬಿಡು, ಬರಲ್ಲ ಅಂದ್ಕೊಂಡೇ ಇದ್ದು ಅಣ್ಣ. ಆದರೆ ಹೆಂಗೋ ಜೀವ ಸಮೇತ ಬಂದಿಯಲ್ಲ, ಅದೇ ಖುಷಿ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಹಂಗೆಲ್ಲ ಹೇಳಿ ಅವನಿಗೂ ತೃಪ್ತಿ ಆಗೋ ರೀತಿ ಸಮಾಧಾನ ಮಾಡ್ತಾನೆ. ಆಮೇಲೆ ಈ ಕಡೆ ಕಾವ್ಯ ಪ್ರೇಮ ಹೇಳ್ತಾಳೆ, ಕಾವ್ಯ ಲೇಟ್ ಮಾಡಬೇಡ ಕಣೆ, ಇವಾಗಲೇ ಲೇಟಾಗಿದೆ, ಇನ್ನೂ ಲೇಟ್ ಮಾಡಬೇಡ ಕಣೆ. ಮಹಾದೇವ ಅವರು ತುಂಬ ಇಷ್ಟಪಡ್ತಾರೆ ನಿನ್ನ, ನೀನು ಕೂಡ ಮಹಾದೇವ್ರನ್ನ ಅಷ್ಟೇ ಇಷ್ಟಪಡ್ತೀಯ. ಏನಕ್ಕೆ ನೀವಿಬ್ಬರು ಹೇಳ್ಕೊಂಡು ಒಂದಾಗ್ತಿಲ್ಲ, ದೂರ ಏನಕ್ಕಿದ್ದೀರಾ ಅಂತ ಎಲ್ಲ ಹೇಳ್ತಾಳೆ. ಹೌದು ಅಕ್ಕ, ನನಗೆ ಮಹಾದೇವ ತುಂಬ ಇಷ್ಟ. ಆದರೆ ಹೆಂಗೆ ಹೇಳೋದು ಅಂತ ಅವಾಗೆಲ್ಲ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದೀನಿ. ನೀನು ಚೆನ್ನಾಗಿಲ್ಲ, ನಿನ್ನ ಮುಖ ಚೆನ್ನಾಗಿಲ್ಲ, ಎಜುಕೇಷನ್ ಇಲ್ಲ, ದಡ್ಡ, ಹಾಗೆ ಹೀಗೆ ಹೆಡ್ಡ ಅಂತೆಲ್ಲ ಬೈದಿದ್ದೀನಿ. ಈಗ ಹೆಂಗಕ್ಕ ಹೋಗಿ ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನನಗಿಷ್ಟ ಅಂತ ಹೆಂಗೆ ಕೇಳಕ್ಕ ಅಂತ ಹೇಳ್ತಾಳೆ. ಅದರಲ್ಲಿ ಏನಿದೆ ಅದೆಲ್ಲ ಮನಸ್ಸಿಗೆ ಇಟ್ಕೊಂಡಿರಲ್ಲ. ಅದರಲ್ಲಿ ಏನಿದೆ ನೀನು ಹೋಗಿ ಹೇಳು, ಮಹಾದೇವ್ ಅವರು ಕ್ಷಮಿಸ್ಬಿಡ್ತಾರೆ, ಅದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿರಲ್ಲ ಅವರು ಅಂತ ಹೇಳ್ತಾಳೆ. ಹೌದಾ ಅಕ್ಕ ಅಂತಾಳೆ. ಹಂಗೆ ಮಾಡು, ನೀನು ಹೋಗು ಹೇಳ್ಕೊ ನಿನ್ನ ಪ್ರೀತಿನ ಅವ್ರ ಹತ್ರ ಅಂತ ಹೇಳಿ ಎಲ್ಲ ರೀತಿನಿ ಹೇಳಿಬಿಟ್ಟು ಕಳಿಸ್ತಾಳೆ. ಆಯಿತು ಹೋಗಿ ಹೇಳ್ತೀನಿ ಅಂತೇಳಿ ಆಮೇಲೆ ಒಂದು ಹೂಗುಚ್ಛ ತರಿಸ್ತಾಳೆ. ದೊಡ್ಡದೊಂದು ಹೂಗುಚ್ಛ ತರಿಸಿ ಅಲ್ಲಿ ಪ್ರಪೋಸ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಅದಕ್ಕೆ ಮಾಡೋಕ್ಕೆ ಅಂತ ಹೋಗ್ತಾಳೆ. ಅವನಿಗೆ ಗಾಬರಿ ಆಗಿಬಿಡ್ತಾನೆ ಮಹಾದೇವ. ಗಾಬರಿಯಾಗಿ ನೆಗೆದು ಆ ಕಡೆ ನಿಂತ್ಕೊಬಿಡ್ತಾನೆ. ಅಯ್ಯೋ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ದೀನಿ ಮಹಾದೇವ, ನೀನು ನೋಡಿದ್ರೆ ಎಗ್ರಿ ಆ ಕಡೆ ಓಡ್ತೀಯಲ್ಲ ಅಂತಾಳೆ. ಅದಕ್ಕೆ ನನಗೆ ಭಯ ಆಗುತ್ತೆ, ನಿನ್ನ ಪ್ರೀತಿ ಅಂದ ತಕ್ಷಣ ಭಯ ಆಗಿಬಿಡುತ್ತೆ ನನಗೆ. ಏನಪ್ಪ ಹಿಂಗೆ ಹೇಳ್ತಾವಳಲ್ಲ ಅಂತೇಳ್ಬಿಟ್ಟು ಅಂತ. ಆಗ ಸರಿ ಅಂತೇಳ್ಬಿಟ್ಟು ಆಮೇಲೆ ಅದನ್ನು ಹೇಳಬೇಕು, ಯಾವ ರೀತಿ ಹೇಳ್ತಾಳೆ ಅನ್ನೋದೇ ಮುಖ್ಯ ಕಾರಣ ಇಲ್ಲಿ. ಪ್ರೇಮ ಎಲ್ಲ ರೀತಿಯೂ ಅವಳಿಗೆ ತಿಳುವಳಿಕೆ ಹೇಳಿದ್ದಾಳೆ. ಅದನ್ನು ಕೇಳಿ ಅವಳು ಅದನ್ನು ಮುಂದುವರ್ಸ್ಕೊ ಹೋದರೆ ಪರವಾಗಿಲ್ಲ, ಇಲ್ಲಾಂದರೆ ಅವಳಂಥ ದಡ್ಡಿ ಬೇರೆ ಒಬ್ಬಳಿಲ್ಲ ಅಂತ ಆಗುತ್ತೆ. ತುಂಬ ಚೆನ್ನಾಗಿ ಅವಳು ಹೀಗೆ ಇರಬೇಕು ಕಾವ್ಯ, ಹೀಗೆ ಇರು, ಹೀಗೆ ಮಾಡು ಅಂತೆಲ್ಲ ಹೇಳಿದ್ದಾಳೆ. ಅದನ್ನೇ ಕೇಳಿಸ್ಕೊಂಡು ಇವಳು ಸರಿ ಮಾಡ್ಕೋಬೇಕು. ಮಹಾದೇವನು ಅಷ್ಟೇ, ಅವನು ಒಡ್ಡ ಪಡ್ಡನ ಇರೋದ್ರ ಬದಲು ನೀಟಾಗಿ ಇವಳ ಜೊತೆ ಹೊಂದ್ಕೊಂಡು ಹೋಗೋ ಅಂಥ ಬುದ್ಧಿ ಕಲಿಬೇಕು. ದೊಡ್ಡವರು ಅಪ್ಪ ಅಮ್ಮಂಗೆ ಇವೆಲ್ಲ ವಿಷಯಗಳು ಗೊತ್ತಿರಲ್ಲ. ಪಾಪ ಅವರು ಗಂಡ ಹೆಂಡತಿ ಚೆನ್ನಾಗೇ ಅವರೇ ಅಂದ್ಕೊಂಡಿರ್ತಾರೆ. ಯಾರೇ ಮಲ್ಲಾದರೂ ಅಷ್ಟೇ, ಒಳಗಡೆ ಗಂಡ ಹೆಂಡತಿ ಮಧ್ಯೆ ಏನು ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಮೇಲ್ಗಡೆ ಚೆನ್ನಾಗೇ ಇರ್ತಾರೆ, ಇವರಿಬ್ಬರು ಚೆನ್ನಾಗಿದ್ದಾರೆ ಅನ್ಕೋತಾರೆ, ಸುಮ್ಮನೆ ಇರ್ತಾರೆ, ಅಷ್ಟೇ ಅಲ್ಲಿ ನಡೆಯೋದು. ಅಕ್ಕ ತಂಗಿರಾದರೆ ಹಿಂಗೆ ಹೇಳ್ಕೊಳ್ತಾರೆ, ಗೊತ್ತಿರುತ್ತೆ. ಆದ್ದರಿಂದ ಅಕ್ಕ ತಂಗಿರಿರಬೇಕು ಅನ್ನೋದು ಇದಕ್ಕೆ. ಮತ್ತು ಕಲ್ಯಾಣಿ ಮನೆಯಲ್ಲಿ ಇವಾಗೆಲ್ಲ ಸಂತೋಷವಾಗಿದ್ದಾರೆ.
ಯಾವ ತೊಂದರೆನೂ ಇಲ್ದಂಗೆ ದಾಮಿನಿಗೆ ಅಲ್ಲಿ ಅವಳಿಗೆ ಕಟ್ಟಾಕಿ ಅವಳಿಗೆ ಅಲ್ಲಿ ಬಿಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.